ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧಕ್ಕೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಟ್ರಂಪ್ 5 ದಿನ ಕದನ ವಿರಾಮ ಅಂತ ಹೇಳಿದ್ರು, ಮಾತುಕತೆ ನಡೀತಾ ಇದೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಯಾವಾಗ ನಿಲ್ಲುತ್ತಪ್ಪ ಯುದ್ಧ 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 ಅನ್ನುವಂಥ ಟೈಮ್ನಲ್ಲಿ ಒಂದು ಆಶಾಕಿರಣದ ರೀತಿಯಲ್ಲಿ ಕಾಣಿಸಿದ್ದು ಟ್ರಂಪ್ ಹೇಳಿಕೆ. ಓಕೆ, ನಾನು ಯಾವಾಗಲೂ ಕೂಡ ಇರಾನ್ನ ಮುಗಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಂತ ಟ್ರಂಪೇ ಕೊಟ್ಟಂತ ಸ್ಟೇಟ್ಮೆಂಟ್ ಸಹಜವಾಗಿ ಇಡೀ ಜಗತ್ತಿನ ಒಂದು ರೀತಿಯ ಅಚ್ಚರಿ ರೀತಿಯಲ್ಲೇ ಕಾಣಿಸ್ತು. ಎಷ್ಟು ಮಟ್ಟಿಗೆ ಪ್ರೆಷರ್ ಇದೆ ಟ್ರಂಪ್ ಮೇಲೆ, ಅಮೆರಿಕದ ಮೇಲೆ ಅನ್ನುವಂಥದ್ದನ್ನ ಕೂಡ ಅದು ತೋರಿಸ್ತಾ ಇತ್ತು. ಇರಾನ್ ಮೇಲಿನ ದಾಳಿಗೆ ಟ್ರಂಪ್ 5 ದಿನ ಬ್ರೇಕ್ ಹಾಕಿದ್ದಾರೆ. ಇರಾನ್ನ ವಿದ್ಯುತ್ ಸೌಕರ್ಯ ಮೇಲಿನ ದಾಳಿಗೆ ತಡೆಯನ್ನ ಕೊಟ್ಟಿದ್ದಾರಂತೆ. 48 ಅವರ್ಸ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇರಾನ್ ಹರ್ಮುಜ್ ಅನ್ನ ಫ್ರೀ ಮಾಡದೇ ಇದ್ರೆ, ಬಂದ್ ತೆರವುಗೊಳಿಸದೇ ಇದ್ರೆ ಅವರ ವಿದ್ಯುತ್ ಘಟಕಗಳ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ, ನೀರಿನ ಸೌಕರ್ಯದ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ, ಆ ತಾಣಗಳ ಮೇಲೆ ದಾಳಿಯನ್ನು ಮಾಡಲಾಗುತ್ತೆ ಅಂತೆಲ್ಲ ಹೇಳಿದ್ರು, ವಾರ್ನಿಂಗ್ ಕೊಟ್ಟಿದ್ರು. 48 ಅವರ್ಸ್ ಮುಗಿದ ಬಳಿಕ ಅವ್ರ ಡೆಡ್ಲೈನ್ ಅನ್ನ ಅವರೇ ಬ್ರೇಕ್ ಮಾಡಿ 5 ದಿನ ಕದನ ವಿರಾಮ ಅಂತ ಹೇಳಿದ್ರು. 5 ದಿನದಲ್ಲಿ ಉತ್ತಮ ಮಾತುಕತೆಯ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಆದರೆ ಇರಾನ್ ಮೇಲೆ ದಾಳಿ ನಿಲ್ಲಿಸಲ್ಲ ಅಂತ ಮತ್ತೊಂದು ಕಡೆ ಇಸ್ರೇಲ್ ಹೇಳ್ತಾ ಇದೆ. ಟ್ರಂಪ್ ಕದನ ವಿರಾಮ ಘೋಷಣೆಗೆ ಇರಾನ್ ಲೇವಡಿಯನ್ನು ಮಾಡಿರುವಂಥದ್ದು, ಯುದ್ಧ ಅಂತ್ಯಗೊಳಿಸುವಂಥದ್ರ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಣಕಾಸು ತೈಲ ಮಾರುಕಟ್ಟೆ ನಿರ್ವಹಣೆಗೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಟ್ರಂಪ್. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಮೆರಿಕ ಜೊತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಮೆರಿಕ ಹೇಳ್ತಾ ಇದೆ, ಎಂತೆಂಥ ಮುಖಭಂಗ ನೋಡಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ 5 ದಿನ ಕದನ ವಿರಾಮ ಅಂತ ಹೇಳಿದ್ರು. ನಾವು ಅಲ್ಲಿ ಒಬ್ಬ ಪ್ರಮುಖವಾದಂಥ ವ್ಯಕ್ತಿ ಜೊತೆ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಆದರೆ ಯಾರ ಜೊತೆ ಅಂತ ಹೇಳ್ತಾ ಇಲ್ಲ. ಕಮೇನಿ ಜೊತೆ ನಾವು ಮಾತಾಡಿಲ್ಲ, ಬಿಕಾಸ್ ಆತ ಎಲ್ಲಿದ್ದಾನೆ ಏನು ಎತ್ತ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಯಾರ ಜೊತೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಹೇಳಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಯಾವ ಕದನ ವಿರಾಮನೂ ಕೂಡ ನಡೀತಾ ಇಲ್ಲ, ಯಾವುದೇ ಮಾತುಕತೆ ಕೂಡ ಆಗಿಲ್ಲ, ಯಾವುದೇ ನಾಯಕರ ಜೊತೆನೂ ಕೂಡ ಮಾತುಕತೆ ಆಗಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. Knocked out their Navy, we knocked out their Air Force, we knocked out their anti-aircraft, we knocked out everything, and we did it with fury, actually. As I announced earlier, based on preliminary conversations between the United States and Iran over the past 2 days, I've directed the Department of War to temporarily postpone planned strikes against major energy and electricity targets in Iran. They have very, very big, new, actually, and very expensive, billions of dollars it costs to build them one missile, one of our powerful ones, and they would have had one if we allowed the Obama deal to stand. That was the Iran nuclear deal, they called it. They would have had one, Marshall 3. Well, I tell you what, Martha, we would have nuclear weapons up there when, would you say, 2 years ago, 3 years ago, or 4 years ago? We would have been in a position that nobody wants to be in. We won't allow ourselves to be in that position. ಇನ್ನು ಯುದ್ಧನ ಕದನ ವಿರಾಮನ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಟ್ರಂಪ್ ಹೇಳಿದ್ದೇನು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನ ನಾಶ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅವರ ರಕ್ಷಣಾ ವ್ಯವಸ್ಥೆಯನ್ನೇ ನಾಶ ಮಾಡಿಬಿಟ್ಟಿದ್ದೀನಿ, ನೌಕಾಪಡೆ, ವಾಯುಪಡೆ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಇರಾನ್ನ ಮೂಲ ಸೌಕರ್ಯವನ್ನ ಧ್ವಂಸ ಮಾಡಲಾಗಿದೆ. ಇರಾನ್ ನಾಯಕತ್ವ ವಹಿಸಿಕೊಳ್ಳಿಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಕ್ರಮಬದ್ಧವಾಗಿ ಶತ್ರು ಸಾಮರ್ಥ್ಯವನ್ನ ಕುಗ್ಗಿಸ್ತಾ ಇದ್ದೇವೆ ನಾವು. ಇರಾನ್ ಮೇಲೆ ದಾಳಿ ತಾತ್ಕಾಲಿಕವಾಗಿ ಮುಂದೂಡಿಕೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಪ್ರಾಥಮಿಕ ಮಾತುಕತೆಗಳು ಕೂಡ ನಡೆದಿದ್ದಾವೆ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಇಂಧನ ಮತ್ತು ವಿದ್ಯುತ್ ಮೂಲ ಸೌಕರ್ಯ ಮೇಲೆ ದಾಳಿಯನ್ನ ಸದ್ಯಕ್ಕೆ ಬ್ರೇಕ್ ಹಾಕಿದೀವಿ ಅಂತ. 5 ದಿನಗಳ ಕಾಲ ದಾಳಿಗಳನ್ನ ಮುಂದೂಡಲಿಕ್ಕೆ ಆದೇಶ ಮಾಡಿದ್ದೇನೆ. 5 ದಿನದಲ್ಲಿ ಮತ್ತಷ್ಟು ಒಪ್ಪಂದ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾತುಕತೆ ವಿಫಲವಾದ್ರೆ ದಾಳಿ ಮುಂದುವರಿಕೆ ಆಗುವಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಎಂದಿಗೂ ಅಣ್ವಸ್ತ್ರ ಹೊಂದೋದಕ್ಕೆ ನಾವು ಬಿಡಲ್ಲ ಅಂತ ಅದೊಂದು ಮೇನ್ ರೀಸನ್ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೇವೆ ನಾವು ಅಂತ. ಇರಾನ್ ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದೆ ಅಂತ ನೋಡಿದಾದ್ರೆ, ಹಣಕಾಸು ತೈಲ ಮಾರುಕಟ್ಟೆ ನಿರ್ವಹಣೆಗೆ ಸುಳ್ಳು ಹೇಳ್ತಾ ಇದ್ದಾರೆ ಟ್ರಂಪ್ ಅಂತ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಮೆರಿಕ ಜೊತೆ ಇದುವರೆಗೂ ಯಾವುದೇ ಮಾತುಕತೆ ನಡೆದಿಲ್ಲ, ಯಾರ ಜೊತೆನೂ ಮಾತುಕತೆ ಆಗಿಲ್ಲ. ಬಟ್ ಹಣಕಾಸು ಮತ್ತು ತೈಲ ಸಂಕಷ್ಟ ಎದುರಾಗಿರುವಂಥದ್ದು ಅಮೆರಿಕಾಗೆ. ಸೊ ಹೀಗಾಗಿ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಮೆರಿಕಾದಿಂದ ಹಾನಿ ಪರಿಹಾರ ನೀಡುವವರೆಗೂ ಯುದ್ಧ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ನಮ್ಮ ಆಂತರಿಕ ವಿಷಯಗಳಲ್ಲಿ ಅಮೆರಿಕ ಎಂಟ್ರಿ ಆಗಬಾರ್ದು, ಈ ಯುದ್ಧ ನಿಲ್ಲಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇರಾನ್ ಮೇಲೆ ನಮ್ಮ ದಾಳಿಗಳು ಮುಂದುವರಿಯುತ್ತವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮತ್ತು ಒಂದು ಕಡೆ
ಇರಾನ್ ಮೇಲೆ ನಮ್ಮ ದಾಳಿಗಳು ಕಂಟಿನ್ಯೂ ಆಗ್ತವೆ, ನಾವಂತೂ ನಿಲ್ಸಲ್ಲ ಅಂತ ಇವರು. ಅಮೆರಿಕ ಒಂದು ಹೇಳಿದ್ರೆ ಇಸ್ರೇಲ್ ಒಂದು ಹೇಳುತ್ತೆ. ಶಾಂತಿ ಮಾತುಕತೆ ವೇಳೆಯೂ ಕೂಡ ನಮ್ಮ ದಾಳಿ ನಿಲ್ಲಿಸಲ್ಲ, ಹೆಜ್ಬುಲ್ಲಾ ಮತ್ತು ಇರಾನ್ ಮೇಲೆ ದಾಳಿ ಮುಂದುವರಿಸ್ತೇವೆ ಅಂತ. ಹೆಜ್ಬುಲ್ಲಾ ಅಂದ್ರೆ ಲೆಬನಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರಲ್ಲ, ಆ ಎರಡು ದೇಶಗಳ ಮೇಲೆ ದಾಳಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನ ನಾಶ ಮಾಡಿದ್ದೇವೆ, ಇದು ಟ್ರಂಪ್ ಸ್ಟೇಟ್ಮೆಂಟು. ಯಾಕೆಂದ್ರೆ ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಏರ್ ಸುಪ್ರಿಮಸಿ ಅನ್ನುವಂಥದ್ದು ಅಮೆರಿಕ ಇಸ್ರೇಲ್ಗಿರುವಂಥದ್ದು. ಅವ್ರ ವಿಮಾನಗಳು ಹೆಂಗ್ ಬೇಕಾದರೂ ಹೋಗ್ಬೋದು, ದಾಳಿ ಮಾಡಿ ಬಿಡ್ಬೋದು ಇರಾನ್ ಮೇಲೆ. ಆ ರೀತಿಯಾದಂಥ ಅಂದರೆ ಏರ್ ಸುಪ್ರಿಮಸಿ ಅನ್ನುವಂಥದ್ದು ಇರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ಗೆ. ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ನಾಶ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಅದಕ್ಕೆ ರಿಯಾಕ್ಷನ್ ಹೇಗಿರುತ್ತೆ ನೋಡಬೇಕು ಟ್ರಂಪ್. ನಿಜಕ್ಕೂ ಕದನ ವಿರಾಮದ ಮಾತುಕತೆ ಆಗ್ತಾ ಇದೆಯಾ, ಅಥವಾ ಇರಾನ್ ಹೇಳಿದಂತೆ ಹಣಕಾಸು ತೈಲದ ಸಂಕಷ್ಟ ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ 5 ದಿನ ಗ್ಯಾಪ್ ತಗೊಂಡ್ರ, ಅಥವಾ ಜಗತ್ತು ಅಂದರೆ ಜಾಗತಿಕವಾಗಿ ಎಲ್ಲ ದೇಶಗಳು ಪ್ರೆಷರನ್ನು ಹಾಕ್ತಾ ಇದ್ರಲ್ಲ, ಆ ಕಾರಣಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಬಂತಾ ಅಂತ.